ಎಕ್ಸ್ಕ್ಯೂಸ್ ಮೀ, ಇಬ್ರು ಏನ್ ಮಾಡ್ತಾ ಇದ್ದೀರಾ? ಅದು ಮಾವ, ನಾನು ಹೇಗಿದ್ರು ಮನೆ ಬಿಟ್ಟು ಹೋಗ್ತೀನಲ್ವಾ, ಅದಕ್ಕೆ ಆ ಬೇಜಾರ್ಗೆ ತಪ್ಕೊಂಡು ಅಳ್ತಿದ್ದೆ. ಸರಿ ಸರಿ, ನಿಮ್ಮ ಅಳೋ ಪ್ರೋಗ್ರಾಮ್ನ ಆಮೇಲೆ ಇಟ್ಕೊಳ್ಳಿ. ಇಬ್ರು ಒಳಗಡೆ ಬನ್ನಿ. ಸರಿ ಮಾವ. ಬನ್ನಿ. ಯಜಮಾನ ಯಜಮಾನ ಅರೆ ಇವರೇ ಕೊಡ್ ಬರ್ತಾ ಇದ್ದಾರೆ. ಕಾರ್ ನಿಲ್ಸು. ಒಂದ್ ನಿಮಿಷ ನಿಲ್ಸಿ. ಲಾಯರ್ ಸರ್, ಏನ್ ಸರ್ ಅಷ್ಟೊತ್ತಿಂದ ಕೂಗ್ತಿದ್ದೀನಿ, ನಿಲ್ಲಿಸ್ದೆ ಹಾಗೆ ಹೋಗ್ತಿದ್ದೀರಾ? ಸಾರಿನಮ್ಮ. ಯಾಕಮ್ಮ, ನಾನೇನಾದ್ರು ಮರ್ತು ಬಂದಿದ್ದೀನಾ? ನೀವೇನು ಮರ್ತಿಲ್ಲ ಸರ್, ನಾನೇ ಒಂದ್ ವಿಷಯ ಹೇಳೋದು ಮರ್ತೋಗಿದ್ದೆ. ಹೌದಾ? ಅದೇನು ಹೇಳಮ್ಮ. ಸರ್, ನೀವ್ ಆರಾಮಾಗಿದ್ದೀರಾ ತಾನೆ? ನಿಮ್ ಬಾಡಿ ಏನು ವ್ಯತ್ಯಾಸ ಆಗ್ತಿಲ್ಲ ಅಲ್ವಾ? ಯಾಕಮ್ಮ ಹಾಗೆ ಕೇಳ್ತಾ ಇದೀಯಾ? ನನಗೇನಾಗಿದೆ? ನಾನು ಫೈನ್ ಆಗಿದ್ದೀನಿ. ಇಲ್ವಲ್ಲ, ನೀವ್ ಆರಾಮಾಗಿರೋ ತರ ಕಾಣ್ತಿಲ್ಲ. ಇಷ್ಟೊಂದು ಎಫೆಕ್ಟ್ ಶುರು ಆಗ್ಬೇಕಿತ್ತು. ಅವ್ನ್ 10 ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ ಅಂದಿದ್ನಲ್ಲ. ನೀನೇನಮ್ಮ ಹೇಳ್ತಾ ಇದೀಯಾ? 10 ನಿಮಿಷ ಆದ್ಮೇಲೆ ಏನ್ ಶುರು ಆಗ್ಬೇಕಾಗಿತ್ತು? ಯಾರು ಏನು ಹೇಳಿದ್ರು? ಯಾಕ್ ಸರ್ ಕತ್ತತ್ರ ಮುಟ್ ನೋಡ್ಕೊಳ್ತಿದ್ದೀರಾ? ಏನಾಯ್ತು? ಏನೋ ಗೊತ್ತಿಲ್ಲಮ್ಮ, ಸಣ್ಣದಾಗ ನಾವೇ ಆಯ್ತು. ಈಗ ಅದ್ರ ಎಫೆಕ್ಟ್ ಶುರು ಆಗ್ತಿದೆ. ಹಾಗಾದ್ರೆ ಅವ್ನ್ ಹೇಳ್ದಾಗೆ ಅರ್ಧ ಗಂಟೆ ನೀವು ಸತ್ತೋಗ್ತೀರಾ ಬಿಡಿ. ಏನಮ್ಮ ತಲೆ ಕೆಟ್ಟೋಳ್ ಮಾತಾಡ್ತಾ ಇದೀಯಾ? ನಾನು ಯಾಕೆ ಸಾಯ್ತೀನಿ? ಹಾಗಂತ ಹೇಳ್ದವ್ರು ಯಾರು? ನಾನು ವಿಷ ಕೊಟ್ನಲ್ಲ ಅವನು. ಈಗ ಮನೇಲಿ ನೀವು ಮಜ್ಜಿಗೆ ಕುಡಿದ್ರಲ್ಲ, ಅದ್ರಲ್ಲಿ ನಾನು ವಿಷ ಹಾಕಿದ್ದೆ. ಆ ವಿಷಯ ಹೇಳೋದೇ ಮರ್ತೋಗಿದೆ, ಅದಕ್ಕೆ ಬಂದೆ. ನೀನು ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಯ್ಯೋ, ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡಕ್ಕಾಗುತ್ತಾ ಸರ್? ಪಾಪ, ಇನ್ 20 ನಿಮಿಷ ಅಷ್ಟೇ ನೀವು ಬದುಕಿರೋದು. ಅಲ್ಲಮ್ಮ, ನಾನು ನಿನ್ಗೆ ಏನು ಅನ್ಯಾಯ ಮಾಡಿದೆ ಅಂತ ನನ್ಗೆ ಈ ರೀತಿ ಮಾಡಿದೆ? ನನ್ ಗಂಡನಿಂದ ನನ್ನ ದೂರ ಮಾಡ್ತಿರೋದು ನೀವ್ ನನಗ್ ಮಾಡ್ತಿರೋ ಅನ್ಯಾಯ ಅಲ್ವಾ ಸರ್? ಅವ್ರು ಹೇಳಿದ ಕೆಲವನ್ನಮ್ಮ ನಾನು ಬಂದಿದ್ದು ಜಸ್ಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಇಟ್ ಈಸ್ ಪ್ಯೂರ್ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್ ಅಮ್ಮ. ಪ್ರತಿ ಒಂದ್ ಪ್ರೊಫೆಷನ್ಗೂ ಅದರದೇ ಆದ ಎಥಿಕ್ಸ್ ಇರುತ್ತೆ ಅಲ್ವಾ ಸರ್? ಅದನ್ನ ನೀವು ಫಾಲೋ ಮಾಡಿದ್ದೀರಾ? ನಾನಾಗ್ಲಿ ನನ್ ಗಂಡ ಆಗ್ಲಿ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಮಗ್ ಡಿವೋರ್ಸ್ ಬೇಕು ಅಂತ ಕೇಳಿದೀವಾ? ಇಲ್ಲ ತಾನೆ? ಹಾಗಿದ್ಮೇಲೆ ಮೂರನೇ ಒಂದ್ ಮಾತು ಕೇಳಿ ನೀವ್ ಹೇಗ್ ಬಂದ್ರಿ? ಅಲ್ಲಮ್ಮ, ಅವ್ರು ಹೇಳಿದಕ್ಕೋಸ್ಕರ ತಾನೇ ಬಂದೆ. ಬೇರೆ 1000 ಹೇಳಿ ಸರ್, ಆದ್ರೆ ನೀವ್ ನಮ್ಮಿಬ್ಬರನ್ನ ಕೂರಿಸಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರಾ? ಸೊ ನಮ್ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ, ಅದಕ್ಕೆ ಮಜ್ಜಿಗೆಯಲ್ಲಿ ಪಾಯ್ಸನ್ ಆಗ್ದೆ. ಅಲ್ಲಮ್ಮ, ನಾನ್ ಮಾಡಿರೋ ಈ ಸಣ್ಣ ಮಿಸ್ಟೇಕಿಗೆ ಇಷ್ಟೊಂದು ದೊಡ್ಡ ಶಿಕ್ಷಣ? ನಿಮಗದು ಸಣ್ಣ ಮಿಸ್ಟೇಕ್ ಇರ್ಬೋದು ಸರ್, ಆದ್ರೆ ಇದು ನನ್ನ ಲೈಫ್ ಪ್ರಶ್ನೆ. ಹಾಗಾದ್ರೆ ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ಈ ಟ್ಯಾಬ್ಲೆಟ್ ತಗೊಂಡ್ರೆ ಇನ್ 15 ನಿಮಿಷ ನೀವು ಬದುಕ್ಬೋದು. ಹಾಗಿದ್ರೆ ಮೊದಲು ಮಾತ್ರ ಕೊಡಮ್ಮ. ಇದೋಡೆ ಸರೋಯ್ತಲ್ಲ ಸರ್, ನೀವು ಕೇಳಿದ ತಕ್ಷಣ ಕೊಡೋದಕ್ಕ ನಾನು ನಿಮಗೆ ಪಾಯ್ಸನ್ ಕೊಟ್ಟಿದ್ದು. ಹಾಗಿದ್ರೆ ನಾನೀಗ ಏನ್ ಮಾಡ್ಬೇಕು ಹೇಳಮ್ಮ? ಸಿಂಪಲ್, ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತನ ಸುಟ್ ಹಾಕಿ ಅಷ್ಟೇ. ನಿಮ್ಮ ಹತ್ರ ಟೈಮ್ ಇಲ್ಲ. ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ? ಯೋಚನೆ ಮಾಡಿ. ಸದ್ಯಕ್ಕೆ ನನ್ನ ಪ್ರಾಣನೇ ಮುಖ್ಯ. ನಾನು ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಅಯ್ಯೋ, ಮ್ಯಾಚ್ ಬಾಕ್ಸೇ ತಂದಿಲ್ವಲ್ಲಮ್ಮ. ಅಯ್ಯೋ, ಡೋಂಟ್ ವರಿ ಸರ್, ಅದನ್ನು ನಾನೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ಹೇಳ್ದಾಗೆ ಸುಟ್ಟಾಕ್ಬಿಟ್ಟೆ. ಈಗಲಾದ್ರೂ ಮಾತ್ರ ಕೊಡಮ್ಮ. ಅಯ್ಯೋ, ನನ್ನ ಮಾತ್ರೆ. ಕೂಲ್ ಸರ್, ಕೂಲ್. ಇವಾಗ ಇದ್ರ ಅಗತ್ಯ ನಿಮಗಿಲ್ಲ, ಯಾಕಂದ್ರೆ ನಾನು ಯಾವ ವಿಷಯನೂ ಹಾಕಿಲ್ಲ. ಮಜ್ಜಿಗೆಲ್ಲ ಯಾರಾದ್ರೂ ಪಾಯ್ಸನ್ ಮಿಕ್ಸ್ ಮಾಡೋಕ್ಕಾಗತ್ತಾ? ಮತ್ತೆ ಇಷ್ಟೊತ್ತು ನೀನು ಹೇಳಿದ್ದು ಜಸ್ಟ್ ಶಾಕ್ ಟ್ರೀಟ್ಮೆಂಟ್. ಮನುಷ್ಯ ತಾನು ಬದುಕೋದಕ್ಕೆ ಕೆಲವು ನಿಮಿಷ ಅಂತ ಕೇಳಿದ ತಕ್ಷಣ ಲಾಜಿಕ್ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಅಲ್ವಾ? ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು
ಪಾಯ್ಸನ್ ಅನ್ನೋ ಸಣ್ಣ ಡೋಸ್ ಕೊಟ್ಟೆ ಅಷ್ಟೇ. ನನ್ನ ಹತ್ರ ಆಟ ಆಡ್ತೀಯಾ? ಆಟ ಅಲ್ಲ ಸರ್, ಈ ವಿಷಯದಲ್ಲಿ ನೀವೇನಾದ್ರೂ ಮುಂದುವರೆದ್ರೆ ಈಗ ಹೇಳಿರೋ ಸುಳ್ಳನ್ನೇ ಸತ್ಯ ಮಾಡ್ತೀನಷ್ಟೆ. ನಿನ್ನ ಮಾತು ಕೇಳ್ತಾ ಇದ್ರೆ ನೀನು ಹಾಗೆ ಮಾಡೋಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನಾನು ಏನು ಮಾಡ್ಬೇಕಮ್ಮ? ಸದ್ಯಕ್ಕೆ ಇವಾಗ ನೋಟಿಸ್ ಕಳ್ಸಿದೀನಿ, ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಫೋನೇ ರಿಸೀವ್ ಮಾಡಬೇಡಿ. ಇವಾಗ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಕ್ಲಿಯರ್ ಆಗಿ ಅರ್ಥ ಆಯ್ತು ಕಣಮ್ಮ, ನಿಮ್ಮ ಸವಾಸನೆ ಬೇಡ. ಮನೆಯಿಂದ ಕಳಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರೆ ಉಳ್ಕೊಳಕ್ ಏನ್ ಬೇಕೋ ಅದನ್ನ ನಾನ್ ಮಾಡ್ತೀನಿ. ಅದಕ್ಕೆ ನೀವು ಸಾಮಾನ್ಯದವ್ರಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಇನ್ ಮುಂದಕ್ಕೆ ಏನ್ ಮಾಡ್ತೀರಾ? ಈಗ ನಮ್ಮ ಮನೆಯವ್ರು ಏನ್ ಹೇಳ್ತಾರೆ ನನ್ಗಿರೋ ದೊಡ್ಡ ಕ್ಯೂರಿಯಾಸಿಟಿ. ಸದ್ಯಕ್ಕೆ ಮಾತಾಡ್ಬೇಕು ಬಾಮ್ಮ ಅಂತ ಕರೀತಾರೆ. ನೀವ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ಅಂದ್ಮೇಲೆ ಪಕ್ಕಾ ಗೆಲ್ಲೋದ್ ನೀವೇ. ಸೂಪರ್. ಅದಕ್ಕೆ ನೀವು ಎಕ್ಸ್ಕ್ಯೂಸ್ ಮೀ, ಇಬ್ರು ಏನ್ ಮಾಡ್ತಾ ಇದ್ದೀರಾ? ಅದು ಮಾವ, ನಾನ್ ಹೇಗಿದ್ರು ಮನೆ ಬಿಟ್ಟು ಹೋಗ್ತೀನಲ್ವಾ, ಅದಕ್ಕೆ ಆ ಬೇಜಾರ್ಗೆ ತಪ್ಕೊಂಡು ಅಳ್ತಿದ್ದೆ. ಸರಿ ಸರಿ, ನಿಮ್ಮ ಅಳೋ ಪ್ರೋಗ್ರಾಮ್ನ ಆಮೇಲೆ ಇಟ್ಕೊಳ್ಳಿ. ಇಬ್ರು ಒಳಗಡೆ ಬನ್ನಿ. ಸರಿ ಮಾವ. ಬನ್ನಿ. ಲಾಯರ್ ಹೋಗಿದ್ರಂತ, ಅಲ್ಲಿ ಏನಾಯ್ತಂತೆ? ಲಾಯರ್ ಹೋಗಿದ್ದು ಆಯ್ತು, ರಾಘವೇಂದ್ರ ವಕಾಲತ್ ಸಿಗ್ನೇಚರ್ ಮಾಡಿದ್ದು ಆಯ್ತು. ಇನ್ನೇನಿದ್ರು ನೋಟಿಸ್ ಕಳಿಸಿ ನೆಕ್ಸ್ಟ್ ಲೀಗಲ್ ಪ್ರೊಸೆಸ್ ಶುರು ಆಗ್ಬೇಕು ಅಷ್ಟೇ. ಮತ್ ನನಗ್ ಯಾಕೆ ಈ ವಿಷಯ ಹೇಳಿಲ್ಲ? ಏನಾಯ್ತು ಅಂತ ನಾನೇ ಕೇಳ್ಬೇಕಾ? ಪ್ರತಿಯೊಂದು ಅಪ್ಡೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಸಮಯ ಬಂದಾಗ ಕಲ್ ಕೂಡ ಹಣ್ಣು ಕೊಡುತ್ತೆ, ಆದ್ರೆ ಸಮಯ ಬರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಮಗಳೇ. ಕಾಲದ ಬಾಗ್ಲು ಮುಂದೆ ನಿಂತು ಬೆಟ್ಟದಂತ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದೀನಿ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ತಾನೆ? ನಮ್ಮನ್ನು ಕೂಡ ಕಾಯೋ ನೋವು ಕಾಡ್ತಿದೆ. ರಿಸಲ್ಟ್ ಎಷ್ಟು ಬೇಗ ಬರುತ್ತೋ, ಎಷ್ಟು ಬೇಗ ಒಳ್ಳೇದಾಗುತ್ತೋ ಅನ್ನೋ ಭರವಸೆಯಲ್ಲಿ ಬದುಕೋ ರೀತಿ ಮಾಡಿದೆ. ನೋಡು ಅನಿ, ಪ್ರಯತ್ನ ಪಟ್ಟ ತಕ್ಷಣ ಫಲ ಸಿಗಲ್ಲ. ಫಲ ಸಿಗಕ್ಕೆ ಸಮಯ ಬೇಕು. ಮಾಡಿರೋ ಪ್ರಯತ್ನ ಏನು ಅನ್ನೋದಾದ್ರೂ ಹೇಳ್ಬೇಕಿತ್ತು. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನನಗ್ ಪ್ರತಿಯೊಂದು ಅಪ್ಡೇಟ್ ಆಗ್ಬೇಕು. ನನಗ್ ಗೊತ್ತಿಲ್ದೆ ಏನು ನಡಿಬಾರ್ದು. ಅನಿತಾ, ಯಾಕೆ ಹೀಗಾಡ್ತಿದ್ಯಾ? ನಿನ್ ಗೊತ್ತಿಲ್ಲ ಏನಾಗೋದಕ್ ಸಾಧ್ಯ? ಚಾನ್ಸಿ ಆ ಮನೆ ಬಿಟ್ಟು ಆಚೆ ಹೋಗ್ಬೇಕು, ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು. ಅದಕ್ಕೋಸ್ಕರ ಪಲ್ಲವಿ ಮತ್ತು ಅವ್ರ ಮನೆಯವರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಅವ್ರ ಕೆಲ್ಸ ಮಾಡ್ಲೇಬೇಕು, ಮಾಡ್ತಿದ್ದಾರೆ. ಬಟ್ ನಾನ್ ಕೇಳ್ತಿರೋದು ನನ್ಗೆ ಯಾಕೆ ಈ ವಿಷಯ ಹೇಳಿಲ್ಲ ಅಂತ. ಅದು ನೋಟಿಸ್ ಸರ್ವ್ ಆದ್ಮೇಲೆ ನಿನ್ಗೆ ಹೇಳೋಣ ಅಂತ ನಾವೇ ಅನ್ಕೊಂಡ್ವಿ ಅಷ್ಟೇ. ನೋಡಿ, ನನಗ್ ನಿಮ್ಗಳು ಯಾರ ಮೇಲೂ ನಂಬಿಕೆ ಇಲ್ಲ. ನಿಮ್ಮನ್ನ ನಂಬೋದಕ್ಕೆ ನನಗ್ ಒಂದ್ಸಲ ಅಲ್ಲ 2 ಸಲ ನನಗ್ ಸುಳ್ಳು ಹೇಳಿ ಮೋಸ ಮಾಡಿದೀರಾ. ಮತ್ತೆ ನಂಬಿ ಯಾವಾರೋದಕ್ಕೆ ನನಗ್ ಇಷ್ಟ ಇಲ್ಲ. ಯಾರು ಬೇಕು ಬೇಕು ಅಂತ ಸುಳ್ಳು ಹೇಳಿಲ್ಲ, ಸಮಯ ಸಂದರ್ಭ ಹಾಗೆ ಮಾಡ್ಸಿರುತ್ತೆ ಅಷ್ಟೇ. ಯಾಕೆ ಆ ಸಮಯ ಸಂದರ್ಭ ನನಗ್ ಮಾತ್ರ ಸುಳ್ಳು ಹೇಳಿ ನನಗ್ ಮಾತ್ರ ಮೋಸ ಮಾಡಿ ಅಂತ ಹೇಳುತ್ತಾ? ಬೇರೆ ಜೀವನದಲ್ಲಿ ಬಿಟ್ಟು ನನ್ ಲೈಫಲ್ಲಿ ಮಾತ್ರ ಆಟ ಆಡುತ್ತೆ ಅಲ್ವಾ? ಅದಕ್ಕೆ ನಾನು ತೀರ್ಮಾನ ಮಾಡಿದೀನಿ, ಇನ್ನು ಮುಂದೆ ನನ್ನ ಹುಷಾರಲ್ಲಿ ನಾನಿರ್ಬೇಕು. ಸೊ ಅಲ್ಲಿ ಏನಾದ್ರೂ ಸರಿ, ಒಂದು ಗುಂಡು ಸೂಜಿ ಕೆಳಗ್ ಬಿದ್ರು ನನಗ್ ಗೊತ್ತಾಗ್ಬೇಕು. ಆಯ್ತಮ್ಮ ಮಹಾತಾಯಿ, ಹೇಳ್ದೆ ಇದ್ದಿದ್ದು ನಂದೇ ತಪ್ಪು, ಸಾರಿ. ಇನ್ ಮುಂದೆ ಏನೇ ಇದ್ರು ನಿಂಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ, ಓಕೆನಾ? ಈ ಮಾತನ್ನ ಮೊದ್ಲೇ ಹೇಳಿದಿದ್ರೆ ಇಷ್ಟೆಲ್ಲ ವಾದ ಮಾಡೋ ಅವಶ್ಯಕತೆನೇ ಇರ್ಲಿಲ್ವಲ್ಲ. ಇವಳಿಗೆ ಹೋಗಿದ್ದು ಕೈ ಕಾಲು ಮಾತು ಬಂದಾಗ ಎಷ್ಟು ಖುಷಿ ಪಟ್ಟಿದ್ದೆ, ಆದ್ರೆ ಇವಾಗ ಯಾಕೆ ನಾರ್ಮಲ್ ಆದ್ಲು ಅಂತ ಬೇಜಾರಾಗ್ತಿದೆ. ಹೇ ಮಿತು, ಬಿಡ್ತು ಅನ್ನೋ. ಅವಳು ಅನ್ಕೊಂಡಾಗ ಏನೋ ಆಗ್ತಿಲ್ವಲ್ಲ ಅನ್ನೋ ಬೇಜಾರ್ದಾಗ ಆಡ್ತಿದ್ದಾಳ್ ಕಣೋ. ಈ ಮನೇಲಿ ನೆಮ್ಮದಿ ನೆಲೆಸ್ಬೇಕು, ಅವಳು ಖುಷಿಯಾಗಿರ್ಬೇಕು ಅಂದ್ರೆ ಝಾನ್ಸಿಯಲ್ಲಿ ಆ ಜಾಗನ ಖಾಲಿ ಮಾಡ್ಬೇಕು. ಆ ಸ್ಥಾನದಲ್ಲಿ ಇವಳನ್ನ ಹೋಗಿ ಕೂರಿಸ್ಬೇಕು. ಅಲ್ಲಿವರೆಗೂ ಇವಳು ಬದಲಾಗಲ್ಲ. ಏನೋ ಮಾತಾಡ್ಬೇಕು ಅಂತ ಕರ್ದು ಈಗ ಸೈಲೆಂಟ್ ಆಗಿ ನಿಂತಿದ್ದೀರಲ್ಲ ಮಾವ, ಏನ್ ಡಿಸೈಡ್ ಮಾಡಿದ್ರಿ? ನೀವೆಲ್ರೂ ಹೀಗ್ ನಿಂತಿರೋದ್ ನೋಡಿದ್ರೆ ನನ್ನ ಆಸೆ ಈಡೇರ್ಸೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನನ್ನ ಹಣೆಲಿ 4 ದಿನನೂ ನಿಮ್ ಪ್ರೀತಿ ಪಡ್ಕೊಳ್ಳೋ ಅದೃಷ್ಟ ಬರ್ದಿಲ್ಲ ಅನ್ಸುತ್ತೆ. ನನ್ನ ಆಸೆ ಆಗಿ ಉಳ್ಕೊಳ್ಬಿಡುತ್ತೆ ಅನಿಸ್ತಿದೆ. ಒಂದ್ ನಿಮಿಷ ಇರಮ್ಮ, ನಾವು ಮಾತಾಡೋದಕ್ ಮುಂಚೆನೆ ನಿನ್ನಿಷ್ಟದಂಗೆ ನೀನ್ ತಿಳ್ಕೊಂಡ್ಬಿಟ್ರೆ ಹೇಗೆ? ನೀವ್ ಯಾರು ಏನು ಮಾತಾಡ್ಲಿಲ್ವಲ್ಲ, ಅದಕ್ಕೆ ಹಾಗ ಅನ್ಕೊಂಡೆ. ನೋಡಮ್ಮ, ಈ ಮನೆ ಹಿರಿಯನಾಗಿ ನಾನೇ ಮಾತಾಡ್ತೀನಿ, ಆಗ ಆ ಮಾತಿಗೊಂದು ತೂಕ ಇರುತ್ತೆ. ನಾವೆಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಪರ ವಿರೋಧ ಎರಡೂ ಇತ್ತು, ವಾದ ವಿವಾದನೂ ಆಯ್ತು. ಅದ್ರ ಡಿಸಿಷನ್ ಏನಾಯ್ತು ಮಾವ? ಅಲ್ಲಿಗೆ ಬರ್ತಾ ಇದ್ದೀನಿ.
ಸಾಧಕ ಬಾಧಕಗಳನ್ನೆಲ್ಲ ಯೋಚನೆ ಮಾಡಿ ನೀನು ಒಬ್ಬಳು ಹೆಣ್ಮಗಳು ಮನೆ ಬಿಟ್ಟು ಹೋಗೋ ಮುಂಚಿನ ಕೆಲವು ದಿನಗಳು ಸಂತೋಷವಾಗಿರಲಿ ಅಂತ ನಿರ್ಧಾರ ಮಾಡಿ ನಾವೆಲ್ಲರೂ ನೀನು ಹೇಳ್ದಾಗೆ ನಡ್ಕೋತೀವಿ. ಥ್ಯಾಂಕ್ ಯು ಮಾವ. ನಿಜವಾಗ್ಲೂ ನೀವು ಈ ತರ ಒಂದು ಡಿಸಿಷನ್ ತಗೊಳ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ನಾನು ಅನ್ಕೊಂಡಿರೋದಕ್ಕಿಂತ ಡಬ್ಬಲ್ ಕಿಲಾಡಿನ. ತುಂಬಾ ಖುಷಿ ಪಡಬೇಡ, ಇದೆಲ್ಲ ಜಸ್ಟ್ ನೋಟಿಸ್ ಬರೋವರೆಗೂ ಅಷ್ಟೇ. ಖಂಡಿತ ಮಾವ, ನೋಟಿಸ್ ಬರೋವರೆಗೂ ನೀವೆಲ್ಲರೂ ನನ್ನ ಜೊತೆ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು. ಆಮೇಲೆ ಏನಾದ್ರು ನೀನ್ ನಕ್ರ ಮಾಡಿದ್ರೆ ಪ್ರಾಮಿಸ್ ಇಲ್ಲ ಪಲ್ಲವಿ. ನೀವೆಲ್ಲರೂ ಕೊಟ್ಟ ಮಾತ್ ಪ್ರಕಾರ ನಡ್ಕೊಂಡ್ರೆ ನಾನು ಮಾತ್ ತಪ್ಪಲ್ಲ. ಸರಿ ಹಾಗಾದ್ರೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಎಲ್ರು ಒಂದ್ ನಿಮಿಷ ಹಾಗೆ ನಿಂತಿರಿ. ನಾವು ಪ್ರೀತಿಯಿಂದ ನಡ್ಕೋತೀವಿ ಅಂತ ಹೇಳಿದ್ದೀವಿ ಹೊರತು ನೀನು ನಿಂತ್ಕೊಳ್ಳಿ ಅಂದ ತಕ್ಷಣ ನಿಂತ್ಕೊಳ್ಳೋದಕ್ಕೆ, ಕೂತ್ಕೊಳ್ಳಿ ಅಂದ ತಕ್ಷಣ ಕೂತ್ಕೊಳ್ಳೋದಕ್ಕೆ ಅಲ್ಲ. ಅಯ್ಯೋ ಮಾವ, ನಿಮ್ಮನ್ನ ಹಾಗೆಲ್ಲ ನಡ್ಸ್ಕೊಳ್ಳೋದಕ್ಕಾಗತ್ತಾ? ವಿಷಯ ಇದೆ, ಅದಕ್ಕೆ ಹೀಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದು. ಒಂದ್ ನಿಮಿಷ ಇರಿ. ಯಜಮಾನ್ರೆ ಬನ್ನಿ, ಆಶೀರ್ವಾದ ತಗೊಳ್ಳೋಣ. ಇದೇನೇ ಹೊಸ ನಾಟಕ? ಈಗ ಆಶೀರ್ವಾದ ಯಾಕೆ? ದೊಡ್ಡತೆ, ನೀವ್ ಇಷ್ಟಪಡೋ ಸೊಸೆಗೆ ಆಶೀರ್ವಾದ ಮಾಡದೆ ಇರ್ತೀರಾ? ಅದ್ ಹೇಗೆ ಮಾಡ್ದೆ ಇರಕ್ಕಾಗುತ್ತೆ? ಮಾಡೇ ಮಾಡ್ತೀವಿ. ನೋಟಿಸ್ ಬರೋವರೆಗೂ ನಾನ್ ನೀವ್ ಇಷ್ಟಪಟ್ಟಿರೋ ಸೊಸೆನೆ ತಾನೆ. ಅಂದ್ಮೇಲೆ ನೀವ್ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ಹೇಗೆ? ನೋಟಿಸ್ ಬರೋವರೆಗೂ ಇರೋ ನನ್ನ ಈ ಹೊಸ ಜೀವನ ನಿಮ್ ಎಲ್ರ ಆಶೀರ್ವಾದದಿಂದ ಶುರುವಾಗ್ಲಿ ಅಂತ. ಓ ಹಾಗೆ, ಆಶೀರ್ವಾದ ತಾನೇ, ಅದಕ್ಕೇನು ಕಾಸು ಕೊಡ್ಬೇಕಾ, ಕರಿಮಣಿ ಕೊಡ್ಬೇಕಾ? ಮಾಡ್ತೀವಿ ಬಿಡು. ಥ್ಯಾಂಕ್ ಯು ಮಾವ. ಯಜಮಾನ್ರೆ ಬನ್ನಿ ಆಶೀರ್ವಾದ ತಗೊಳ್ಳೋಣ. ಅಯ್ಯೋ ಬನ್ನಿ ಯಜಮಾನ್ರೆ. ಅಜ್ಜಿ ಮೊದ್ಲು ನೀವೇ ಆಶೀರ್ವಾದ ಮಾಡಿ. ದೇವ್ರು ನಿಮ್ಮಿಬ್ಬರಿಗೂ ಒಳ್ಳೇದ್ ಮಾಡ್ಲಿ. ಬನ್ನಿ ಯಜಮಾನ್ರೆ. ದೊಡ್ಡ ಮಾವ, ದೊಡ್ಡತೆ, ನೀವು ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಅಯ್ಯೋ, ನೀವು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೀರಲ್ಲ. ಮತ್ತೇನ್ ಮಾಡ್ಬೇಕಿತ್ತು? ಹೊಸ್ದಾಗ್ ಮದ್ವೆ ಆದವ್ರಿಗೆ, ಅದು ನಿಮ್ ಪ್ರೀತಿಯ ಸೊಸೆಗೆ ಏನಂತ ಆಶೀರ್ವಾದ ಮಾಡ್ತಿದ್ರೋ ಆ ರೀತಿ ಮಾಡಿ. ಹಾಗ ಸರಿ ಆಯ್ತು. ಇಲ್ಲಿ ಅಕ್ಷತೆ ಕೊಡು. ಮುತ್ತಿನಂತ 3 ಮಕ್ಕಳನ್ನ ಹೆತ್ತು ಸಂತೋಷವಾಗಿ 100 ಕಾಲ ಬಾಡಿ. ದೊಡ್ಡಪ್ಪ, ಇದೆಲ್ಲ ನೋಟಿಸ್ ಬರೋವರೆಗೂ ಅಷ್ಟೇ. ಅಲ್ಲಿವರೆಗೂ ಕೊಟ್ಟ ಮಾತನ್ನ ತಪ್ಪೋದ್ ಬೇಡಮ್ಮ. ಈ ನನ್ನ ಆಶೀರ್ವಾದಕ್ಕೆ ಏನು ಪವರ್ ಇಲ್ಲ ಬಿಡು. ಸುಮ್ಮನೆ ನಾಟಕ ತಾನೆ. ಈ ಸಿನಿಮಾ ಸೀರಿಯಲ್ ಅಲ್ಲಿ ನೋಡಲ್ವಾ, ಅದೇ ತರ. ಆಶೀರ್ವಾದ ಆಯ್ತಲ್ಲ, ಇದರ ಮೇಲೆ. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಅತ್ತೆ. ಮುದ್ದತ್ತೆ, ನೀವು ನಂಗೆ ಆಶೀರ್ವಾದ ಮಾಡಿ. ಆ ದೇವ್ರು ನಿಮ್ಮಿಬ್ಬರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು ಮುದ್ದತ್ತೆ.